ವೀಕ್ಷಕರೇ, ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಮರಗಳ ಮಾರಣ ಹೋಮ. ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಪರಿಸರವಾದಿಗಳು ನೋಡಲೇಬೇಕಾದ ಸ್ಟೋರಿ ಇದು. ಲಕ್ಷಾಂತರ ಮರಗಳನ್ನು ಕಡಿದು ಬಿಸಾಡಿರೋ ಕದಿಮರು. ಲಕ್ಷಾಂತರ ಮರಗಳಿಗೆ ಲಕ್ಷಾಂತರ ಇತಿಹಾಸವಿರುವಂತಹ ಮರಗಳು. ಇದರಲ್ಲಿ ಹಲವಾರು ರೀತಿಯ ಗಿಡಮೂಲಿಕೆಗಳಿರುವಂತಹ ಮರಗಳನ್ನು ಕಡಿದ ಕದಿಮರು. ಈ ಕುರಿತು ಒಂದು ಸ್ಟೋರಿ ಇದೆ, ವೀಕ್ಷಿಸೋಣ ಬನ್ನಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮ. ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಪರಿಸರವಾದಿಗಳು ನೋಡಲೇಬೇಕಾದ ಸ್ಟೋರಿ ಇದು. ಇತಿಹಾಸ ಇರೋ ಲಕ್ಷಾಂತರ ಮರಗಳನ್ನು ಬುಡ ಸಮೇತ ಕಿತ್ತು ಹಾಕಿದ ಕದಿಮರು. ಜೆಸಿಬಿ ಬಳಸಿ ಮರಗಳನ್ನು ಕಿತ್ತು ಹಾಕಿದ ಕದಿಮರು. ಶ್ರೀಗಂಧದ ಮರಗಳು, ಕೌಳಿ, ಸಾಗವಾನಿ ಹಾಗೂ ಬೋರೆಹಣ್ಣಿನ ಹಾಗೂ ಗಿಡಮೂಲಿಕೆ ಹೊಂದಿರುವ ಲಕ್ಷಾಂತರ ಗಿಡಮರಗಳ ನೆಲಸಮ. ಬೆಳಗಾವಿ ತಾಲೂಕಿನ ಬಡಾಲಂಕಲ್ಗಿ ಗ್ರಾಮದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಕಂದಾಯ ಇಲಾಖೆಗೆ ಸೇರಿದ ಅರಣ್ಯ ಪ್ರದೇಶಗಳಲ್ಲಿ ಮರಗಳ ನಾಶ. ಕಂದಾಯ ಇಲಾಖೆಯಿಂದ ಇಂಧನ ಇಲಾಖೆಗೆ ಸೋಲಾರ್ ಪ್ಲಾಂಟ್ ಮಾಡಲು ಲೀಸ್ ಅನುಮೋದನೆ. 40 ಎಕರೆ ಪ್ರದೇಶದಲ್ಲಿ ಸೋಲಾರ್ ಪ್ಲಾಂಟ್. ಅರಣ್ಯ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಗಿಡಮರಗಳನ್ನು ಕತ್ತರಿಸಿದ ಕದಿಮರು. ಮರದ ಕೌರಿಗುಡ್ಡದ 50 ಎಕರೆ ಪ್ರದೇಶದಲ್ಲಿರೋ ಲಕ್ಷಾಂತರ ಗಿಡಮರಗಳನ್ನು ಮಾರಣ ಹೋಮ. 500ಕ್ಕೂ ಹೆಚ್ಚು ವ್ಯಾಪ್ತಿ ಹೊಂದಿರೋ ಕೌರಿಗುಡ್ಡ ಅರಣ್ಯ ಪ್ರದೇಶ. ಕೌರಿಗುಡ್ಡದಲ್ಲಿರೋ ವನ್ಯಜೀವಿಗಳು, ರಾಷ್ಟ್ರೀಯ ಪ್ರಾಣಿ ನವಿಲುಗಳು ಹೆಚ್ಚಾಗಿರೋ ಕೌರಿಗುಡ್ಡ. ಇದಾದ ಬಳಿಕ ಬೆಳಗಾವಿಯಲ್ಲಿ ಇನ್ನೊಂದು ಕೃತ್ಯ ಜರುಗಿದ್ದು, ಬೆಳಗಾವಿಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಡೆದಾಡಿದ ಹಾಗೂ ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಓಡಾಡಿದ ಅರಣ್ಯ ಪ್ರದೇಶ ನಾಶ. ಸದ್ಯ ಸುಮಾರು 50ಕ್ಕೂ ಹೆಚ್ಚಿನ ಎಕರೆ ಪ್ರದೇಶದಲ್ಲಿರೋ ಎದ್ದು ನಿಂತ ಮರಗಳಿಗೆ ಕತ್ತರಿ. ಹಚ್ಚ ಹಸಿರು ಸಿರೆಯನ್ನೇ ಕೊಂದು ಹಾಕಿರೋ ಕಂದಾಯ ಇಲಾಖೆಗಳು. ಸೋಲಾರ್ ಪ್ಲಾಂಟ್ ಮಾಡೋ ನೆಪದಲ್ಲಿ ಮರಗಳ ಬೇರುಗಳನ್ನು ಕತ್ತರಿಸಿದ ಕದಿಮರು ಹಾಗೂ ಇದಕ್ಕೆ ಕಂದಾಯ ಇಲಾಖೆಯ ಸಪೋರ್ಟ್. ಯಾರು ಮರಗಳ ಮಾರಣ ಹೋಮ ಮಾಡಿದ್ದಾರೆ? ಗಿಡ ಮರಗಳ ಮಾರಣ ಹೋಮಕ್ಕೆ ಅನುಮತಿ ಕೊಟ್ಟವರು ಯಾರು? ಕಾಡಿನಲ್ಲಿರೋ ಪಕ್ಷಿ ಪ್ರಾಣಿಗಳ ಗತಿಯೇನು? ಯಾರನ್ನ ಕೇಳಿ ಗಿಡ ಮರಗಳನ್ನು ಕಡಿದು ಹಾಕಿದ್ದೀರಿ ಎಂಬ ಪ್ರಶ್ನೆಗೆ ಉತ್ತರವಿಲ್ಲ. ಯಾರಿಗೂ ಗೊತ್ತಾಗಬಾರದೆಂದು ರಸ್ತೆ ಪಕ್ಕದಲ್ಲಿ ಗಿಡಮರಗಳನ್ನು ಕತ್ತರಿಸಿ ಹಾಗೆ ಬಿಟ್ಟಿರುವ ಕದಿಮರು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಕಂದಾಯ ಇಲಾಖೆಯ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಮ್ಮಕ್ಕಿನಿಂದಲೇ ಮರಗಳ ಮಾರಣ ಹೋಮ ಎಂದ ರೈತರು. ಮಾಧ್ಯಮದವರು ಬರುವ ವಿಚಾರ ತಿಳಿದು ಜೆಸಿಬಿ ಸಮೇತ ರಾತ್ರೋರಾತ್ರಿ ಎಸ್ಕೇಪ್. ತಹಸೀಲ್ದಾರ್, ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಸೋಲಾರ್ ಪ್ಲಾಂಟ್ ಹೆಸರಿನಲ್ಲಿ ಕಾಡು ನಾಶಕ್ಕೆ ಕೈ ಹಾಕಿದ್ರ ಅಧಿಕಾರಿಗಳು. ನವಿಲು ಸೇರಿ ವನ್ಯ ವಾಸಸ್ಥಾನ ಶ್ರೀಗಂಧ ಮರಕ್ಕೂ ಕೊಡಲಿ ಏಟು. ಅಷ್ಟೇ ಅಲ್ಲದೆ ಶ್ರೀಗಂಧ ಮರಗಳನ್ನು ಕದ್ದು ಒಯ್ದ ಕದಿಮರು. ವಿವಿಧ ತಳಿಯ ಮರಗಳನ್ನು ಕಡಿದು ಹಾಕಿರೋ ಕದಿಮರ ಗ್ಯಾಂಗ್. ಪರಿಸರವಾದಿಗಳು ಎಲ್ಲಿದ್ದಾರೆ ಎಂಬ ಪ್ರಶ್ನೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಇವತ್ತಿನ ಇವತ್ತೊಂದು ಏನು ದುರಂತಪ್ಪ ಅಂತಂದ್ರೆ, ಈ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಬಡಾಲಂಕಲಿ ಗ್ರಾಮದಾಗ ಐತಿಹಾಸಿಕ ಕೌರಿಗುಡ್ಡ ಅಂತ ಐತ್ರಿ. ಇಲ್ಲಿ ಐತಿಹಾಸಿಕ ಕೌರಿಗುಡ್ಡ, ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಂಥ ಒಂದು ಕೌರಿಗುಡ್ಡ. ಸಾಕಷ್ಟು ಫಲ ಕೊಡುವಂಥ ಮತ್ತು ಶ್ರೀಗಂಧ ಗಿಡವನ್ನು ಹೊಂದಿದಂಥ ಇದೊಂದು ಗುಡ್ಡ. ವನ್ಯಜೀವಿಗಳು ಸಾಕಷ್ಟು ಅದಾವೆ ಇಲ್ಲಿ, ಸಾವಿರಾರು ಸಂಖ್ಯೆ ಒಳಗೆ. ರಾಷ್ಟ್ರೀಯ ಪಕ್ಷಿಗಳು ಅದಾವೆ. ಆದ್ರೆ ಇಲ್ಲೇ ಸೋಲಾರ್ ಪ್ಲಾಂಟ್ ಹಾಕ್ತಾವಂತೇಳಿ ಇಲ್ಲಿ ಇದ್ದಂಥವ್ರು ಹೇಳಿದಾರೆ. ಆದರೆ ಯಾವುದೋ ಅಧಿಕಾರಿಗಳು ಇನ್ನೂ ಮಟ್ಟ ಬಂದು ಫಸ್ಟ್ನೇವನ್ನು ಮಾಡಿಲ್ಲ. ಫಸ್ಟ್ನೇ ಅಧಿಕಾರಿಗಳು ಯಾರೂ ಇನ್ನೂ ಮಟ್ಟ ಮಾಡಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರಿಗೆ ಮಾಡಿದೆವು, ಮತ್ತು ತಹಸೀಲ್ದಾರ್ ಅವರಿಗೆ ಈ ವಿಷಯ ತಿಳಿಸಿದವ. ತಲಾಟಿ ಮತ್ತು ಇಲ್ಲಿದ್ದಂಥ ಸರ್ಕಲ್ ಹೇಳ್ತಾರೆ ಇದನ್ನು ಪರ್ಮಿಷನ್ ಕೊಟ್ಟದ್ದು DC ಅವರಂತೆ. DC ಅವರು IAS IPS ಕಲ್ತಿದ್ದು ಈ ಪ್ರಕೃತಿನ, ಈ ನಾಡನ್ನು ಹಾಳು ಮಾಡ್ಬೇಕಂತೇಳಿ ಅವ್ರಿಗೆ IAS ಕಲಿತಾರಂತೇಳಿ ನಾನು ಕೇಳ್ತಾನೆ ಅವ್ರನ್ನ, DC ಅವ್ರನ್ನ. ಇವತ್ತು ಈ ಸರ್ಕಾರ ಏನೆಲ್ಲ ನುಂಗಿರ, ಕೃಷಿ ಭೂಮಿ ನುಂಗಿರು, ಏನೇನೆಲ್ಲ ನುಂಗಿರ. ಆದರೆ ಈ ಹಳ್ಳಿಗಳಿಗೆ ಸುಂದರವಾದ ಈ ಅರಣ್ಯ ಕಾಡುಗಳನ್ನ ನುಂಗಾಕ್ ಬಂದಾರ ಇವತ್ತು ರಾಜಕಾರಣಿಗಳು. ಇವು ಇಲ್ಲಿ ಪ್ಲಾಂಟ್ ಹಾಕೋವಂಥ ಯಾರ ಸಂಬಂಧಿಕದನೋ ಗೊತ್ತಿಲ್ಲ. ಮತ್ತು ಇದಕ್ಕೆ ರಾಜಕಾರಣಿಗಳು ಯಾರ್ಯಾರು ಕೈವಾಡ ಐತೋ ಗೊತ್ತಿಲ್ಲ. ನೀವು ಯಾರೇ ಇರಲಿ, ತಪ್ಪಿತಸ್ಥರು ಯಾರೇ ಇರಲಿ, ನೀವು ಇವತ್ತು ನೀವು ಯಾರೇ ತಪ್ಪಿತಸ್ಥರಿರಲಿ, ನಿಮ್ಮ ಮ್ಯಾಲೆ ಕಾನೂನು ಕ್ರಮ ಆಗಲೇಬೇಕು. ಆಗಲಿಲ್ಲ ಅಂದ್ರೆ ನಾವು ರೈತ ಸಂಘದಿಂದ ಮತ್ತು ನಮ್ಮ ಬಡಾಲಂಕಲಿಗೆ ಎಲ್ಲ ರೈತರು ನಾವು ಒಕ್ಕಟ್ಟಾಗಿ
ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ರೈತರು ನಿಮ್ಮ ಮ್ಯಾಲೆ ನಾವು ಧರಣಿ ಕುಂದಿರ್ತಾವೆ, ಈ ಸರ್ಕಾರದ ವಿರುದ್ಧ ಧರಣಿ ಕುಂದಿರ್ತಾವೆ ನಾವು. ಯಾಕಂದ್ರೆ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗ್ಬೇಕು. ಇಷ್ಟೊಂದು ಲಕ್ಷಾಂತರ ಗಿಡ ಇವತ್ತು ಹಾಳು ಮಾಡಿದ್ದಾರೆ. ಸಿರ್ಗಂಧ ಗಿಡಗಳನ್ನ ಇಲ್ಲಿ ತುಡುಗು ಮಾಡ್ಕೊಂಡು ಹೋಗಿದ್ದಾರೆ. ಕಡದ ಸಿರ್ಗಂಧ ಗಿಡ ಇದ್ದು ಇಲ್ಲಿ ಸಾಕಷ್ಟು ಕಿಮ್ಮತ್ತಿನ್ನು ಅವನು ಸಹ ತುಡುಗು ಮಾಡ್ಕೊಂಡು ಹೋಗಿದ್ದಾರೆ. ನಾನು ಆರೋಪ ಮಾಡತ್ತಾನ. ಈ ಯಾಕಂದ್ರೆ ಇದು ಮೇನ್ ಹೊಣೆಗಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಟೋಟಲ್ 50 ಎಕರೆಗಿಂತ ಮೇಲ್ಪಟ್ಟು ಹಡ್ಡಿದ್ದಾರೆ. ಈಗ ಗಿಡಗಳನ್ನು ಕಡ್ದೇ ಇಲ್ಲ, ಅವನು ಬೇರ್ ಸಕಟ ಹಡ್ಡಿ ಹೋಗಿದ್ದಾರೆ. ಫಲ ಕೊಡುವಂಥ ಗಿಡಗಳನ್ನು ಬೇರ್ ಸಕಟ ಹಡ್ಡಿ ಹೋಗಿದ್ದಾರು. ಇನ್ನು ನಿನ್ನೆ ಮಾಹಿತಿ ಪ್ರಕಾರ, ನಿನ್ನೆ ಕೇಳಿದ ಮಾಹಿತಿ ಪ್ರಕಾರ 500 ಎಕರೆ ಗುಡ್ಡ ಎಲ್ಲ ಹಡ್ತಾವ ಅಂತ ಹೇಳಿದಾರೆ. ಅಂದ್ರೆ 500 ಎಕರೆ ಎಲ್ಲ ಗುಡ್ಡ ಎಲ್ಲ ಹಡ್ಡಿ ರಾಜಕಾರಣಿಗಳು ಇವ್ರು ಏನೋ ಒಂದು ಅಕ್ರಮವಾಗಿ ಏನೋ ನಡೆಸ್ಬೇಕಂತೇಳಿ ಇಲ್ಲಿ ಚಿಂತನೆ ಅದ. ಯಾಕಂದ್ರೆ ನಿನ್ನೆ ಇಲ್ಲಿದ್ದಂಥ ಒಂದು ಸಿಬ್ಬಂದಿಗಳು ಓಡಿ ಹೋಗಿದ್ರು. ಅವ್ರು ನಾವು ಬಂದು ಕೇಳ್ಕೊಡ್ಕಂದ್ರೆ ಇಲ್ಲಿಂದ ಪಲಾಯನೆ ಆದ್ರ. ಅಂದ್ರೆ ಇಲ್ಲಿ ಕುತಂತ್ರ ಐತೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಯ್ತು. ಅಧಿಕಾರಿಗಳು ಇಲ್ಲಿ ಸ್ಪಾಟಿಗೆ ಇನ್ನೂ ಮಟ್ಟ ನಮ್ಮ ರೈತರೆಲ್ಲರೂ ಇಲ್ಲಿ ಕುಂತಾವ. ಇನ್ನೂ ಮಟ್ಟ ಸ್ಪಾಟಿಗೆ ಒಬ್ಬ ಅಧಿಕಾರಿಗಳು, ಒಂದು ಡಿಪಾರ್ಟ್ಮೆಂಟ್ ಅಧಿಕಾರಿನೂ ಬರಲಿಲ್ಲ ಅಂದ್ರೆ ಇಲ್ಲಿ ಅಕ್ರಮವಾಗಿ ಏನೋ ನಡೆಯತ್ತ ಚಟುವಟಿಕೆ ಅನ್ನೋದು ಸ್ಪಷ್ಟವಾಗಿ ಹಿಡಿತು. ಮತ್ತು ಈ ಬೇಲಿನ ಎದ್ದು ಹೊಲ ನೇಯಕತ್ರ ಇನ್ನು ರೈತರು ಸಾಮಾನ್ಯ ಜನರು ಏನು ಮಾಡೋದು? ರಾಮನಗೌಡ ಪಾಟೀಲ್, ರೈತ ಮುಖಂಡರು. ಹತ್ತುವರೆಗೆ ಅಂದ್ರೆ ನಾನು ವಿಟ್ಯಾಚ್ ಬಂದ್ ಮಾಡಿಸಿದ್ನಿ. ಅವ್ರದ ವಿಟ್ಯಾಚ್ ಬಂದ್ ಮಾಡಿಸಿದಾಗ ಅವ್ರು ಡ್ರೈವರ್ಗಳು ಹೇಳಿ ಗಾಡಿ ಬಿಟ್ಟು ಇಲ್ಲಿಂದ ಎಲ್ಲಿ ಒಳಗಾಡ್ಸ್ಬೇಡ್ರಿ, ಇಲ್ಲೇ ಇಡ್ರಿ ಅಂತ ಹೇಳಿದ್ದು. ನಾನು 10-15ಕ್ಕೆ ಬಂದು ಹೇಳಿದಾಗೂ ಅವ್ರು ಏನಾದ್ರು ಹ್ಞೂ ಅಂದ್ರೆ ನಾ ಎಲ್ಲಿ ಹೋಗಂಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅವ್ರನ್ನ ಡ್ರೈವರ್ಗಳು ಇಲ್ಲೇ ಅದಾರೆ, ಅವ್ರನ್ನ ಹೋಗಿ ಕೊಟ್ಟಿಲ್ಲ. ಮುಂದೆ ಅವ್ರಿಗೆ ಮಾಡೋವಂಥ ವಿಷಯ ಏನಾಗತ್ತಂದ್ರೆ, ಈಗ ಗುಡ್ಡ ಅನ್ನೋವಂಥದ್ದು ನಮ್ಮ ರೈತರಿಗೆ ಬೇಕಾಗುವಂಥ ಗುಡ್ಡ, ನಮಗೆ ದನಕರುಗಳು ಬದುಕಬೇಕು ಅನ್ನೋವಂಥ ಗುಡ್ಡ. ಮಳೆ ಬೇಕಾದ್ರೆ ನಮಗೆ ಗುಡ್ಡದಿಂದ ಮಳೆ ಆಗೋದು. ಮತ್ತು ನವಿಲ ಇಂಥ ಪ್ರಾಣಿ ಪಕ್ಷಿಗಳಿಗೆ ಇರುವಂಥ ಗುಡ್ಡಿದು. ಇಂಥದ್ರಾಗ ಇದನ್ನು ಹಾಳು ಮಾಡತ್ತಾನಂದ್ರೆ ಈ ಸರ್ಕಾರದವರು ಗಿಡ ಹಚ್ಚುವಂಥ ಹೋಗೋ ಕೆಲಸದಲ್ಲಿ ಆ ಗಿಡ ಕಡಿತೇವಂದ್ರೆ ಈ ಸರ್ಕಾರ ಇದ್ದ ಏನು ಮಾಡೋದು? ಇವ್ರ ಕೈ ಗಿಡಗಳೆಲ್ಲ ಕಡ್ಸತ್ತಾರಂದ್ರೆ ಈ ಸರ್ಕಾರದಕ್ಕೆ ಏನೂ ಬುದ್ಧಿಲ್ಲ. ಈ ಸಾಲಿ ಕಲಿತನೂ ಉಪಯೋಗ ಇಲ್ಲ. ಇವರು ಒಂದು ಗಿಡ ಹಚ್ಚಬೇಕಾದ್ರೆ ಎಷ್ಟು ಕಷ್ಟ ಐತೆ ಅನ್ನೋದು ಇವ್ರು ಗುರ್ತಿದ್ಕಾರ. ಗಿಡ ಕಡಿಸ್ತಾನಂದ್ರೆ ಲಕ್ಷಾಂತರ ಕಡೆ ಕಡಿಸ್ಯಾರ. ಗಿಡ ಕಡ್ಸಕ್ಕೆ ಯಾವ ರೆವೆನ್ಯೂ ಡಿಪಾರ್ಟ್ಮೆಂಟ್ದವ್ರು ಕೊಟ್ಟಿದ್ದಾರೋ ಏನು ಇವ್ರು ಕೊಟ್ಟಿಯಾರೋ, ಅವ್ರು ಕೊಟ್ಟವ್ರು ಬಂದು ಕಾರಿ ಇಲ್ಲಿ ತಾಬಿಡ್ದು ಭೇಟಿ ಆಗ್ಬೇಕು. ಅವ್ರು ಕೊಡಲಿಲ್ಲ ಅಂದ್ರೆ ಇದನ್ನು ಕಡಿಯಾಕೆ ಹಚ್ತಾವನ್ನ ಗಲ್ಲಿ ಶಿಕ್ಷೆ ಆಗ್ಬೇಕು ಅವ್ಗೆ. ಈಗಿಂದೀಗ ಕಲ್ಲಿ ಶಿಕ್ಷೆ ಆಗ್ಬೇಕು ಅವ್ನು. ಗಿಡ ಕಡಿಸ್ತಿದ್ದ ಅವ್ನು ಮೊದಲು ಕಲ್ಲಿ ಶಿಕ್ಷೆ ಆಗ್ಬೇಕು ಅವ್ನು. ಈಗಿಲ್ಲ ಅಂದ್ರು 50 ಎಕರೆ ಮ್ಯಾಲೆ ಕಟ್ತಾರೆ ಇವ್ರಿಗೆ. ಇರೋದು 580 ಎಕರೆ ಗುಡ್ಡ. ಇದ್ರ 3 ಭಾಗ ಐತಿ. 3 ಭಾಗದಾಗ ಎಲ್ಲ ಕಡೆಯಿಂದ ಬಿಟ್ಕಾರಿ ಇದು ಅಂಕಲಿಗೆ ಸೈಡ್ ಗುಡ್ಡದಾಗನ ಹಡ್ಡಾತಾರೆ. ಇವ್ರು ರಾಜಕಾರಣಿಗಳು ಏನು ಮಾಡ್ತಾರಂದ್ರೆ ತಮಗೆ ಭೂಮಿ ಬೇಕಾಗಿ ಮಾಡ್ತಾರೆ ಅನ್ನುವಂಥದ್ದು ಇದು ನಮಗೆ ಸ್ಪಷ್ಟ ಕಂಡು ಬರೋದೈತಿ. ನಮ್ಮವ್ರೇ ಅದಾರ ಅಂದ್ರೂ ನಮಗೆಲ್ಲರೂ ಅದಾರನ ಜಗತ್ತನ. ನಮ್ಮ ಹಿಂದೆ ಬಡ್ಡಿಗಿಂದ ರಾಯಣ್ಣನ ಹಿಡಿಸಿಕೊಟ್ಟವ್ರನ್ನು ನಮ್ಮವ್ರನ್ನ, ಈಗ ನಮ್ಮನ್ನು ಮೋಸ ಮಾಡೋವ್ರನ್ನು ನಮ್ಮವ್ರನ್ನ. ಇದು ಯಾರಿಗೂ ಸಂಬಂಧ ಇಲ್ಲ. ಯಾಕಂದ್ರೆ ನಮ್ಮವ್ರು ತಮ್ಮವ್ರು ಅನ್ನೋಂಥ ಅವಶ್ಯಕತೆ ಇಲ್ಲ. ಗುಡ್ಗಾಡೆ ನಾಶ ಮಾಡ್ಬೇಕನ್ನುವಂಥದ್ದು ಅವಶ್ಯಕತೆ ಯಾವ ಡಿಪಾರ್ಟ್ಮೆಂಟ್ದವ್ರಿಗೂ ಇಲ್ಲ. ಇವ್ರು ದೊಡ್ಡ ದೊಡ್ಡ ಸಾಲಿ ಕಲ್ತ IAS ಆಫೀಸರ್ ಆಗಿ ಇವ್ರ ಮಂತ್ರಿ MP MLAಗಳು ಮಾಡಿಕಾರ ನಾವು ಓಟ್ ಹಾಕೋದು ಇವರಿಗೆಲ್ಲ ನಮಗೆ ಉಪಯೋಗ ಆಗಂತೇಳಿ ಅಂದ್ರೆ ನಮ್ಗೆ ಇರೋವಂಥ ಗುಡ್ಗಾಡೆಗಳನ್ನೆಲ್ಲ ಹಾಳು ಮಾಡ್ತಾರಂದ್ರೆ ನಾವು ಈ ಗುಡ್ಡ ಕಡಿ ಕೊಡಂಗಿಲ್ಲ. ಒಂದೇದ್ದು ಈ ಗುಡ್ಡದಾಗ ಯಾರು ಕಡ್ದ ಮುಂದಾಗಿ ಬಂದು ಕಡಿಯಾಕೆ ಹಚ್ಚಾರಲ್ಲ ಅವ್ರು ಡೈರೆಕ್ಟ್ ಬಂದು ಕಾರಿ ಇಲ್ಲಿ ಭೇಟಿ ಆಗ್ಬೇಕು. ನಮ್ಮದು ಈ ಗಿಡ ಎಷ್ಟು ಕಟ್ತಾರಲ್ಲ ಅವ್ನ ಗಿಡ ಹಚ್ಚಿ ಕೊಟ್ಟು ಹೋಗ್ಬೇಕು. ನನಗೆ 50 ಎಕರೆ ಮ್ಯಾಲೆ ಕಟ್ತಾರೆ. ಈಗ ಅವ್ರು 50 ಎಕರೆ ಮ್ಯಾಲೆ ಕಡ್ದು ಗಿಡ ಹಚ್ಚಿ ಕೊಟ್ಟು ಹೋಗ್ಬೇಕು ಅವ್ರು ಡಿಪಾರ್ಟ್ಮೆಂಟ್ದವ್ರು. ಅದನ್ನು ಒಮ್ಮೆ ಬಂದ್ರೆ ಸೋಲಾರ್ ಪ್ಲಾಂಟ್ ಮಾಡ್ತಾನೆ ಅಂತ ಹೇಳಿದರು. ಹೊಳ್ಳಿ ಬಂದು ಕೇಳಿದ್ರೆ ಹೇಳ್ತಾರೆ ಅವ್ರ ನಾವು ಏನು ಮಾಡೋಕ್ಕಾಗಿಲ್ಲ. 500 ಎಕರೆ ಗುಡ್ಡ ಎಲ್ಲ ನಾವು ಹಡ್ಡವ್ರನ್ನ ನಮ್ಮನ್ನು ಕೇಳಕ್ಕೆ ಅಧಿಕಾರಿಗಳು ಬಂದಿಲ್ಲ. DC ಮ್ಯಾಗಡಿಂದ ಆರ್ಡರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಿಟ್ಯಾಚನು ಇಲ್ಲೇ ಹಿಡ್ಕೊಂಡು ಕುಂದ್ರಿಸಿದಾವೆ. 2 ಹಿಟ್ಯಾಚ್ ಅದಾವೆ. ಮುಂದೆ ಮಾಲಕ ಡೀಸೆಲ್ ತರ್ತಾನೆ ಅಂತೇಳಿ ಓಡಿ ಹೋದ ಹೊಳ್ಳಿ ಬಂದಿಲ್ಲ. ನಮ್ಮ ಹೆಸರು ಚಂದ್ರಪ್ಪ ಶಿವರಾಯ ಗುಗ್ರಿ, ಕಲ್ಮೇಶ್ವರ ದೇವಸ್ಥಾನ ಗುಡಿ ಸೇವಕ ಮಾಡ್ತೇನೆ. ಬೆಳಗಾವಿ ತಾಲೂಕಿನ ಬಡಾಲಂಕಲಿಗೆ ಗ್ರಾಮದ ಹದ್ದಿಯಲ್ಲಿರುವಂಥ ಈ ಒಂದು ಅರಣ್ಯವನ್ನು ಖಾಸಗಿ ಕಂಪನಿಯವರು ಇದನ್ನು ನಾಶ ಮಾಡುತ್ತಿರೋದಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಸಿಕ್ಕತ್ತಂತ. ಆ ಪರ್ಮಿಷನ್ನ ತೋರಿಸ್ರಿ ಅಂತ ಬಂದ್ರೆ ಇಲ್ಲಿಂದ ಓಡಿ ಹೋಗಿದ್ದಾರೆ ಅವರು. ಯಾಕಂದ್ರೆ ಇದು ಬೇಕಾಯ್ದೆಸರಿ ಕೆಲಸ ಮಾಡತ್ತಾರು. ಇನ್ನು ಮುಂದೆ ಏನಾದರೂ ಒಂದು ಸೃಷ್ಟಿ ಮಾಡ್ಕೊಂಡು ಬಂದ್ರೂ ಈ ಒಂದು ಅರಣ್ಯವನ್ನು ನಾಶ ಮಾಡಿದ್ದನ್ನು ನಾವು ಮಾತ್ರ ಬಿಡೋದಿಲ್ಲ. ಯಾಕಂದರೆ ಇದನ್ನು ಮರುಸ್ಥಾಪನೆ ಆಗಬೇಕು. ಈ ಅರಣ್ಯವನ್ನು ನಾಶ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ನೀವು ಮುಂದಿನ ದಿನಮಾನದೊಳಗೆ ನಾವು ಸುತ್ತಮುತ್ತ ಎಲ್ಲ ಹಳ್ಳಿಯ ರೈತರು ಸೇರಿ, ಲಕ್ಷಾಂತರ ರೈತರು ಸೇರಿ ಇಲ್ಲಿ ಧರಣಿ ಮಾಡ್ತಾವೆ. ಯಾಕಂದರೆ ಇಲ್ಲಿಯ ನಿಸರ್ಗವನ್ನು ಹಾಳು ಮಾಡೋಕ್ಕೆ ಬಂದಿದ್ದಾರೆ ಇವರು ಸ್ವಾರ್ಥಕ್ಕೋಸ್ಕರ. ಅದಕ್ಕೆ ನಾವು ಎಲ್ಲ ರೈತ ಸಂಘದಿಂದ ರೈತ ಮುಖಂಡರು ಹಾಗೂ ರೈತ ಎಲ್ಲ ಹೋರಾಟಗಾರರು ಇದನ್ನು ವಿರೋಧಿಸ್ತೀವಿ.
ಮುಂದಿನ ದಿನಮಾನದೊಳಗೆ ಎಚ್ಚರಿಕೆಯಿಂದ ಈ ಆಡಳಿತ ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದ್ದೀವಿ. ಹಾಗೂ ಅರಣ್ಯಾಧಿಕಾರಿಗಳು ಕೂಡ ಇದಕ್ಕೆ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ಮಾಡಬೇಕು. ಆದರೆ ಈ ಒಂದು ಮಾಡುತ್ತಿರುವಂಥ ಇದು ನಿಸರ್ಗಕ್ಕೆ ಎಷ್ಟು ಹಾನಿ ಮಾಡ್ತದೆ ಅನ್ನೋದ್ರ ಬಗ್ಗೆ ಯಾರೂ ಒಬ್ಬರು ವಿಚಾರ ಮಾಡಿಲ್ಲ. ಯಾಕಂದ್ರೆ ಈಗ ನಮ್ಮ ಇದು ಯಾವುದದು ನಮ್ಮ ಇದರ ಕಳಸಾ ಬಂಡೂರಿ ಹೋರಾಟಕ್ಕೆ ಅದು ಇಲ್ಲಿವರೆಗೆ ಈ ನಮ್ಮ ಭಾಗದ ಜನರಿಗೆ ನೀರು ಕುಡಲಿಕ್ಕೆ ಅದೊಂದು ನೀರು ಈ ಕಡೆ ಡೈವರ್ಟ್ ಮಾಡಿರಿ ಅಂದರೆ ಫಾರೆಸ್ಟ್ದವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಇವರು. ಮತ್ತು ಇದಕ್ಕೆ ಹೆಂಗೆ ಕೊಟ್ಟರು, ಇದನ್ನು ಇಂಥದಕ್ಕೆ ಹೆಂಗೆ ಫಾರೆಸ್ಟ್ದವ್ರು ಪರ್ಮಿಷನ್ ಕೊಟ್ಟರು? ಅದು ಒಂದು ಜನೋಪಯೋಗಿ ಆಗುವಂಥದ್ದು. ಇದು ಯಾರಿಗೂ ಖಾಸಗಿಯವ್ರಿಗೆ ಉಪಯೋಗ ಆಗುವಂಥದ್ದು. ಅದು ಲಕ್ಷಾಂತರ ರೈತರಿಗೆ, ಕೋಟ್ಯಾಂತರ ರೈತರಿಗೆ ಕುಡಿಲಿಕ್ಕೆ ನೀರನ್ನು ಇವರು ಡೈವರ್ಟ್ ಮಾಡಲಿಕ್ಕೆ ಎಷ್ಟೊಂದು ಕಾನೂನುಗಳನ್ನ ಹೇಳ್ತಾ ಇದ್ದಾರೆ. ಫಾರೆಸ್ಟ್ದವ್ರು ಪರ್ಮಿಷನ್ ಸಿಕ್ಕಿಲ್ಲ, ಮತ್ತು ಇದಕ್ಕೆ ಹೆಂಗೆ ಫಾರೆಸ್ಟ್ದವ್ರು ಇಷ್ಟೊಂದು ಸುಲಭವಾಗಿ ಪರ್ಮಿಷನ್ ಕೊಟ್ಟರು ಈ ಒಂದು ನಿಸರ್ಗವನ್ನು ಹಾಳು ಮಾಡಲಿಕ್ಕೆ? ಇದನ್ನು ನಾವು ಪ್ರಶ್ನಿಸ್ತೇವೆ. ಮುಂದಿನ ದಿನಮಾನದೊಳಗೆ ಉಗ್ರ ಹೋರಾಟ ಮಾಡ್ತಾವೆ ಅಂತೇಳಿ ನಾವು ಈ ಮುಖಾಂತರ ಹೇಳ್ತೀವಿ. ಬಸವರಾಜ ಮೊಕಾಶಿ, ಬೆಳಗಾವಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು.